ಬಿಗ್ ಬಾಸ್ ಸೀಸನ್ 11 ಅಂತೂ ಕಂಪ್ಲೀಟ್ ಆಯಿತು. ಈಗ 12ಗೆ ಶುರುವಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ನಿನ್ನೆ ಅಷ್ಟೇ ಕಲರ್ಸ್ ಕನ್ನಡ ಆಗಿರ್ಬೋದು ಅಥವಾ ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಸೀಸನ್ 12ಕ್ಕೆ ಕಿಚ್ಚ ಸುದೀಪ್ ಅವರೇ ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದಷ್ಟು 4 ಸೀಸನ್ಗಳನ್ನು ಕೂಡ ನಾನೇ ನಿರೂಪಣೆಯನ್ನು ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಎಷ್ಟು ಖುಷಿ ಕೊಡ್ತಿದೆ. ಆಗ ನಿಮ್ಮನ್ನು ಈ ಹಿಂದೆ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಇಂಟರ್ವ್ಯೂ ಮಾಡಿದಾಗಲೂ ಸುದೀಪ್ ಅವರು ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರು. ಅವಾಗ ಕೇಳಿದಾಗ ಬೇಜಾರಾಗ್ತಿದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ಸೊ ಇವಾಗ ಎಷ್ಟು ಖುಷಿ ಕೊಡ್ತಿದೆ ಅವರೇ ಹೋಸ್ಟ್ ಮಾಡ್ತಿರೋದ್ರಿಂದ? ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಆ ಬಿಗ್ ಬಾಸ್ ಅನ್ನೋ ವೇದಿಕೆನ ಬಿಗ್ ಬಾಸ್ ಅಂತ ಅನ್ಸ್ಕೊಳ್ಳೋದೇ ಬಹುಶಃ ಸುದೀಪ್ ಸರ್ ಅನಿಸುತ್ತೆ. ಐ ಡೋಂಟ್ ನೋ, ವಾಯ್ಸ್ ನಾವು ಇದು ಬಿಗ್ ಬಾಸ್ ಅಂತ ಕೇಳ್ತಿದ್ದು ವಾಯ್ಸ್ ಅಷ್ಟೇ ನನಗೆ ಗೊತ್ತವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಕಣ್ಣಲ್ಲಿ ನಾವು ಬಿಗ್ ಬಾಸ್ ಅಂತ ನೋಡಿದ್ದೆ ಸುದೀಪ್ ಸರ್ನ. ಸೊ ಆ ಒಂದು ಶೋನ ಅವರೇ ನಡೆಸ್ಕೊಡ್ಬೇಕು, ಅವ್ರು ನಡೆಸ್ಕೊಟ್ರೇ ಚೆಂದ. ಆ್ಯಂಡ್ ಸತತ ಸೀಸನ್ 1ರಿಂದ ಸೀಸನ್ 11ವರೆಗೂ ಅವರೇ ನಡೆಸ್ಕೊಟ್ಟಿರೋದ್ರ ಕಾರಣ ನಾವು ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡೋಕ್ಕಾಗೋದೇ ಇಲ್ಲ ಆ ಒಂದು ಜಾಗದಲ್ಲಿ. ಆ್ಯಂಡ್ ಅವ್ರು ಮಾಡುವಂಥ ಒಂದು ಪಂಚಾಯತ್ ಇರ್ಬೋದು, ಅವ್ರು ಕೊಡುವಂಥ ಒಂದು ಸಜೆಷನ್ಸ್ ಇರ್ಬೋದು, ಅವರು ಹೇಳ್ಕೊಡುವಂಥ ಮಾತುಗಳಿರ್ಬೋದು, ಅದನ್ನು ಬಹುಶಃ ಐ ಡೋಂಟ್ ನೋ ಬೇರೆಯವ್ರ ಕೈಲಿ ಎಷ್ಟು ನಿಭಾಯಿಸೋಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು. ಆ್ಯಂಡ್ ನಮ್ಗೆ ಇಮ್ಯಾಜಿನೇಷನ್ ಬರೋದು ಇಲ್ಲ. ಈವನ್ ನಿಮಗೂ ಬಿಗ್ ಬಾಸ್ ಅಂದರೆ ಸುದೀಪ್ ಸರೇ ಫಸ್ಟ್ ಬರ್ತಾರೆ, ಕಂಟೆಸ್ಟೆಂಟ್ಸ್ ಎಲ್ಲ ಸೆಕೆಂಡ್ರಿ. ಬಿಕಾಸ್ ಎವ್ರಿ ಸೀಸನ್ ಕಂಟೆಸ್ಟೆಂಟ್ಸ್ಗಳು ಚೇಂಜ್ ಆಗ್ತಿರ್ತಾರೆ. ಬಟ್ ಆಮೇಲೆ ನಮಗೆ ಟೆಕ್ನಿಷಿಯನ್ಸು ಯಾರು ಅಂತ ಗೊತ್ತಿರಲ್ಲ. ಅಲ್ಲಿ ಬಿಗ್ ಬಾಸಿಂದ ಅಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ನಮ್ಗೆ ಯಾರೂ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಸುದೀಪ್ ಸರ್ ಅಷ್ಟೇ. ಬಿಗ್ ಬಾಸ್ ಮನೆ ಸುದೀಪ್ ಸರ್, ಸೊ ಅಷ್ಟೇ ಗೊತ್ತಿರೋದು. ಸೊ ಆ ಶೋನ ಅವರೇ ನಡೆಸ್ಕೊಟ್ರೆ ಚಂದ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಅವರೇ ನಡೆಸ್ಕೊಡ್ತಾರೆ ಅಂತಲೂ ಒಂದು ಭರವಸೆ ಇತ್ತು. ಈಗ ಫೈನಲಿ ನಿನ್ನೆ ಸುದ್ದಿಗೋಷ್ಠಿನಲ್ಲಿ ಸುದೀಪ್ ಸರೇ ನಡೆಸ್ಕೊಡ್ತಿದ್ದಾರೆ ಅನ್ನೋದು ಗೊತ್ತಾದಾಗ ತುಂಬ ಖುಷಿ ಆಯಿತು.